ಸೊ ಇವಾಗ ನೋಡ್ಬೋದು ನೀವು, ನಾನು ಕೀ ಇಲ್ಲಿ ಆನ್ ಮಾಡ್ತಿದ್ದೀನಿ. ಕೀ ಆನ್ ಮಾಡಿದ್ರು ಕೂಡ ಏನೂ ಬರ್ತಾ ಇಲ್ಲ. ಬಟ್ ಆದರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ಸ್ಪೀಡೋಮೀಟರ್ ವರ್ಕ್ ಆಗ್ತಿ ಹಾಕಿ ಚೆಕ್ ಮಾಡೋಣ. ಸೊ ಫಸ್ಟ್ ನೋಡಿ, ಇವಾಗ ಆನ್ ಆಯಿತು. ಸೊ ಇವಾಗ ಕೈಲಾಸಕ್ಕೆ ಹೋದ್ರು ಅಲ್ಲೂ ನಾನು ಶಿವ ಪಾರ್ವತಿ ಜೊತೆ ಕನ್ನಡದಲ್ಲೇ ಮಾತಾಡ್ತೀನಿ. ನಮಸ್ಕಾರ ಬೆಂಗಳೂರು. ಸೊ ನಾನು ನಿಮ್ಮ ನೋಬಿತಾ ಕನ್ನಡ ವ್ಲಾಗ್ಸ್ ಮಾತಾಡ್ತಾ ಇರೋದು. ಸೊ ಇಷ್ಟು ದಿನ ನಿಮಗೆ ಕಂಟೆಂಟು ರೋಡ್ ಮೇಲೆ ಇತ್ತು. ಸೊ ಇವತ್ತು ಒಂದು ಜನರಲ್ ನಾಲೆಜ್ ಎಲ್ಲ ರೈಡರ್ಸ್ಗೂ ಇರಬೇಕು. ಸೊ ಒಂದು ನಮ್ಮ ಗಾಡಿ ಬಗ್ಗೆ ಏನಾದರೂ ಆದರೆ ಪ್ಯಾನಿಕ್ ಆಗೋ ಚಾನ್ಸಸ್ ಇರುತ್ತೆ. ಚಿಕ್ಕ ಪುಟ್ಟ ಏನಾದರೂ ಒಂದು ಫಾಲ್ಟ್ ಆಯಿತು, ಏನಾದರೂ ಒಂದು ಗಾಡಿ ರೋಡಲ್ಲಿ ನಿಂತ್ಕೊಂತಂದರೆ ಫಾಲ್ಟ್ ಆಯಿತು ಅಂತ ಹೇಳಿದ್ರೆ ಸೊ ಆವಾಗ ಪ್ಯಾನಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ನೀವೇ ನಿಮ್ಮ ಗಾಡಿನ ರೆಡಿ ಮಾಡ್ಕೊಬೋದು. ಸೊ ಅದು ಏನು ಶಾರ್ಟ್ ಡಿಸ್ಟೆನ್ಸಲ್ಲಿ ನೀವು ಇದು ಏನೇನು ಚೆಕ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ನಿಮಗೆ. ಸೊ ಬನ್ನಿ ನೋಡೋಣ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಸ್ ತುಂಬ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಏನಂತ ಹೇಳಿದ್ರೆ, ಸೊ ಕೆಲವೊಂದು ಗಾಡೀಲಿ ಗಾಡಿ ಸ್ಪೀಡೋಮೀಟರ್ ಆಗಲಿ, ಸೊ ಇನ್ನೊಂದು ವೈರಿಂದ ಆಗಲಿ ಏನಾದರೂ ಒಂದು ಫಾಲ್ಟ್ ಇದ್ದಾಗ ಗಾಡಿ ಸ್ಪೀಡೋಮೀಟರ್ ಆಫ್ ಆಗುತ್ತೆ. ಅಂದರೆ ಫುಲ್ ಸಿಸ್ಟಮ್ ನಿಮ್ದು ಏನು ಮುಂದೆಗಡೆ ಸ್ಪೀಡೋಮೀಟರ್ ಇರುತ್ತೆ ಸೊ ಅದು ಪೂರ್ತಿ ಆಫ್ ಆಗುತ್ತೆ. ಸೊ ಅದನ್ನು ಮತ್ತೆ ವಿತಿನ್ ಅ ಮಿನಿಟ್ ಆರ್ ವಿತಿನ್ ಅ ಸೆಕೆಂಡಲ್ಲಿ ನೀವು ಆ ಟೈಮಿಗೆ ಏನು ಅದು ಪ್ಯಾನಿಕ್ ಆಗದಿರ ಸರಿ ಮಾಡೋದು ಹಿಂಗೆ ಅಂತ ಹೇಳ್ತೀನಿ ಇವತ್ತು. ಸೊ ಅದನ್ನು ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಗಾಡಿಗಳಲ್ಲೂ ಕೆಲವೊಂದು, ಸೊ ನಂದು ಪಲ್ಸರ್ NS ಆಗಿರೋದ್ರಿಂದ ಸೊ ನಂದು ಫ್ಯೂಸ್ ಆಗಲಿ ಏನಾಗಲಿ ಒಂದು ಚೆಕ್ ಮಾಡೋಣ. ಸೊ ಈಗ ಏನಾಗಿದೆ ಅಂತ ನಾನು ನಿಮಗೆ ಚೆಕ್ ಮಾಡಿ ಹೇಳ್ತೀನಿ. ಸೊ ಮುಂದೆ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನೋಡ್ಬೋದು ನೀವು, ನಾನು ಕೀ ಇಲ್ಲಿ ಆನ್ ಮಾಡ್ತಿದ್ದೀನಿ. ಕೀ ಆನ್ ಮಾಡಿದ್ರು ಕೂಡ ಏನೂ ಬರ್ತಾ ಇಲ್ಲ. ಬಟ್ ಆದರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ಸ್ಪೀಡೋಮೀಟರ್ ವರ್ಕ್ ಆಗ್ತಿಲ್ಲ. ಬೇರೆ ಲೈಟ್ಸು ಸೊ ಎಲ್ಲ ವರ್ಕ್ ಆಗ್ತಿದೆ. ಸೊ ಅದೊಂದು ವರ್ಕ್ ಆಗ್ತಿಲ್ಲ ಅಂತಂದರೆ ಏನು ಮಾಡಬೇಕು? ಸೊ ಆವಾಗ ಡೈರೆಕ್ಟ್ ಈ ನೀಟಾಗಿ ಮುಂದೆ ಹೆಡ್ಲೈಟ್ ಅಸೆಂಬ್ಲಿ ಬಿಚ್ಚಬೇಕಾಗಲಿ ಸೊ ಆ ಥರ ಏನು ಬೇಡ. ಸೊ ಜಸ್ಟ್ ಏನೇನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಹಿಂದೆ ಇರೋ ಸೀಟ್ನ ಅಂದರೆ ನಿಮ್ಮ ಪಿಲಿಯನ್ ಸೀಟ್ನ ತೆಗೆದುಕೊಂಡು, ಸೊ ಅದಾದಮೇಲೆ ಸ್ಕ್ರೂ ತೆಗಿಬೇಕು ಅಂತೇನಿಲ್ಲ. ಇನ್ ಕೇಸ್ ಏನಾದರೂ ಮೇಜರ್ ಕೆಲವೊಂದು ಗಾಡೀಲಿ ತೆಗಿಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಸೊ ನನ್ನ ಗಾಡೀಲಿ ಇದನ್ನ ಏನು ಬಿಚ್ಚೋದು ಬೇಡ. ಸೊ ಫ್ಯೂಸ್ ಬಂದ್ಬಿಟ್ಟು ಇಲ್ಲಿರುತ್ತಲ್ಲ, ಸೊ ನಿಮ್ಮ ಹತ್ರ ಒಂದು ನಾರ್ಮಲ್ ಸ್ಟಾರ್ ಸ್ಕ್ರೂ ಡ್ರೈವರ್ ಇರುತ್ತೆ. ಇಲ್ಲಿ ಸ್ಟಾರ್ ಸ್ಕ್ರೂ ಡ್ರೈವರ್ ಇದ್ದರೆ ಜಸ್ಟ್ ಇಲ್ಲೊಂದು ಸ್ಕ್ರೂ ಇರುತ್ತೆ ನಿಮಗೆ. ಸೊ ಆ ಸ್ಕ್ರೂನ ತೆಕ್ಕೊಂಡ್ರೆ ನಿಮಗೆ ಇದು ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ನಿಮಗೆ ಇಲ್ಲಿ ಫ್ಯೂಸ್ ಬಾಕ್ಸ್ ಇರುತ್ತೆ ಇಲ್ಲಿ. ಸೊ ನಿಮ್ಗೆ ಇಲ್ಲಿ ತುಂಬ ಇರುತ್ತೆ. ನಾರ್ಮಲ್ ರೆಗ್ಯುಲೇಟರು, ಅದು ಕೇಬಲ್ಲು, ಅದಾದಮೇಲೆ ಇಲ್ಲಿ ಫ್ಯೂಯಲ್ದು ಸೊ ಅದಿರುತ್ತೆ. ಸೊ ಇದರೊಳಗಡೆ ಇಲ್ಲಿ 15 ಆ್ಯಂಪದು ಮತ್ತು 10 ಆ್ಯಂಪದು 15 ಆ್ಯಂಪದು ಮತ್ತು 10 ಆ್ಯಂಪದು ಇದಿರುತ್ತೆ. ಸೊ ಅದಾದಮೇಲೆ ನಿಮಗೆ ಎಕ್ಸ್ಟ್ರಾ ಅಂದರೆ ಇನ್ ಕೇಸ್ ಏನಾದರೂ ಈ ಫ್ಯೂಸ್ ಹೋದಾಗ ನಿಮಗೆ ಎಕ್ಸ್ಟ್ರಾ ಯೂಸ್ ಆಗಬೇಕು ಈ ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಸೊ ಅದರದ್ದೇ ಆದಂಥ ಇಲ್ಲಿ 10 ಆ್ಯಂಪ್ ಇದ್ದರೆ ಎಕ್ಸ್ಟ್ರಾ 10 ಆ್ಯಂಪ್ ಇರುತ್ತೆ. ಇಲ್ಲಿ 15 ಆ್ಯಂಪ್ ಇದ್ದರೆ 15 ಆ್ಯಂಪ್ದು ಸೇಮ್ ಅಲ್ಲೇ ಇರುತ್ತೆ. ಸೊ ಈಗ ಎರಡು ಒಂದ್ಸತಿ ಫ್ಯೂಸ್ನ ತೆಗೆದು ನೋಡಬೇಕು ಅಂತ ಹೇಳಿದ್ರೆ ಸೊ ಇದು ಕ್ಯಾಪ್ ಇರುತ್ತೆ. ಸೊ ಇದು ನೀರಿಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಯಾಪ್ ಇರುತ್ತೆ. ಸೊ ಅದಕ್ಕೆ ಇನ್ ಕೇಸ್ ನಿಮ್ಮ ಹತ್ರ ಸ್ಕ್ರೂ ಡ್ರೈವರು ಇಲ್ಲಾಂದರೆ ಏನಾದರೂ ಒಂದು ಶಾರ್ಪ್ ಸ್ಕ್ರೂ ಇರುತ್ತಲ್ಲ ಅದನ್ನು ಲೈಟಾಗಿ ಯೂಸ್ ಮಾಡಿ. ಸೊ ಯೂಸ್ ಮಾಡಿದಾಗ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ಕಟಿಂಗ್ ಪ್ಲೇಯರೇ ಇದ್ದರೂ ಓಕೆ. ಕಟಿಂಗ್ ಪ್ಲೇಯರಲ್ಲಿ ಈ ಫ್ಯೂಸ್ನ ಓಪನ್ ಮಾಡ್ಬೋದು. ಹಿಂಗೆ ಪುಲ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನೋಡ್ಬೋದು ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಿದೆಯಲ್ಲ. ಸೊ ಈ ಕನೆಕ್ಟ್ ಇನ್ ಕೇಸ್ ಏನಾದರೂ ಹೋಗಿದ್ರೆ ಫ್ಯೂಸ್ ಹೋಗಿರುತ್ತೆ ಅಂತ ಅರ್ಥ. ಸೊ ಈ ಫ್ಯೂಸ್ ಆ್ಯಕ್ಚುಲಿ ಹೋಗಿಲ್ಲ. ಸೊ ಯಾವುದು 15 ಆ್ಯಂಪ್ ಫ್ಯೂಸು ಹೋಗಿಲ್ಲ. ಸೊ ಹಿಂಗೆ ಹಾಕಿ ಸೊ ಈ ಫ್ಯೂಸ್ ಚೆಕ್ ಮಾಡಿದ್ವಲ್ಲ. ಸೊ ಈ ಫ್ಯೂಸಲ್ಲಿ ಏನು ಫಾಲ್ಟ್ ಇಲ್ಲ. ಸೊ ಇನ್ನೊಂದು ಫ್ಯೂಸ್ನ ತೆಗೆದು ನೋಡೋದು. ಇದು 15 ಫ್ಯೂಸು ಆ ಥರ. ಸೊ ಈ ಫ್ಯೂಸ್ನ ನೋಡ್ಬೋದು ನೀವು, ನಿಮ್ಗೆ ಕಾಣ್ತಿರ್ಬೋದು. ಸೊ ಇಲ್ಲಿ ಕಟ್ಟಾಗಿದೆ. ಸೊ ಫಾಲ್ಟ್ ಬಂದ್ಬಿಟ್ಟು ಫ್ಯೂಸ್ದಿದೆ. ಸೊ ಇದನ್ನು ಹಾಕಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿದೆಯಲ್ಲ ನೋಡ್ಬೋದು ನೀವು, ಇಲ್ಲಿ ಫೋಕಸ್ ಮಾಡಿ. ಸೊ ಇದನ್ನು ಈ ಫ್ಯೂಸ್ ಇದೆಯಲ್ಲ, ಸೊ ಈ ಫ್ಯೂಸು ಇಲ್ಲಿ ಕನೆಕ್ಟ್ ಆಗಿರಬೇಕು. ಸೊ ಫ್ಯೂಸ್ ಏನಕ್ಕೆ ನಿಮಗೆ, ಫ್ಯೂಸ್ ಎಲ್ಲ ಗಾಡಿಲಾಗಲಿ ಕಾರ್ ಆಗಲಿ ಏನೇ ಒಂದು ಮನೆಗಿಂದ ಹಿಡಿದು ಎಲ್ಲದಕ್ಕೂ ಫ್ಯೂಸ್ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಏನು ಕರೆಂಟ್ ಪಾಸ್ ಆಗುತ್ತಲ್ಲ, ಸೊ ಆ ಕರೆಂಟ್ ಪಾಸ್ ಆಗಬೇಕಾದ್ರೆ ಸೊ ಓವರ್ ವೋಲ್ಟ್ ಆಗಲಿ ಇಲ್ಲ ಏನಾದರೂ ಜಾಸ್ತಿ ಪವರ್ ಹೋದಾಗ ಸೊ ಅಲ್ಲಿ ಪ್ರಾಬ್ಲಮ್ ಆಗೋ ಬದಲು ಸೊ ಅದು ಇಲ್ಲಿ ಪವರ್ ಜಾಸ್ತಿ ಆದಾಗ ಇದು ಇದಾಗುತ್ತೆ. ಸೊ ಇದನ್ನು ಬೇಕಾದ್ರೆ ಚೇಂಜ್ ಮಾಡ್ಬೋದು. ಸೊ ಇದಾದರೆ ನಾರ್ಮಲ್ 15 ರೂಪೀಸ್ 10 ರೂಪೀಸ್ ಆ ಥರ ಸಿಗುತ್ತೆ. ಸೊ ಇನ್ ಕೇಸ್ ಅದೇ ಮೀಟ್ರ್ ಬೋರ್ಡ್ ಹೋಗಿದ್ರೆ ಸೊ ನಿಮಗೆ 1000 ರೂಪಾಯಿ ಖರ್ಚು ಮಾಡಬೇಕಿತ್ತು. ಸೊ ಅದೇ ಥರ ಇದು.
ಸೊ ಇವಾಗ ಇದನ್ನು ಎಕ್ಸ್ಟ್ರಾ ಇದೆಯಲ್ಲ ನಮ್ಮ ಹತ್ರ, ಸೊ ಅದನ್ನು ಚೇಂಜ್ ಮಾಡಿ ನೋಡೋಣ. ಇನ್ ಕೇಸ್ ಅದು ಹಾಕಿ ವರ್ಕ್ ಆಯಿತು ಅಂದರೆ ಓಕೆ. ಸೊ ಇಲ್ಲಿ ಎಕ್ಸ್ಟ್ರಾ ಇರುತ್ತೆ, ನೀವು ನೋಡ್ಬೋದು. ಇಲ್ಲಿ ಇದಕ್ಕೂ ಡಿಫ್ರೆನ್ಸ್ ಇದೆ. ಇದಕ್ಕೆ ಫುಲ್ ಸರ್ಕ್ಯೂಟ್ ಇದೆ, ಇದಕ್ಕೆ ಈ ಸರ್ಕ್ಯೂಟ್ ಕಟ್ಟಾಗಿದೆ. ಸೊ ಈ ಸರ್ಕ್ಯೂಟ್ನ ಹಾಕ್ಬಿಟ್ಟು ನೋಡೋಣ. ಕೈಯಲ್ಲಿ ಪುಷ್ ಮಾಡಿದ್ರೆ ಆಯಿತು. ಸೊ ಹಳೇದನ್ನ ನಾರ್ಮಲ್ ಅಲ್ಲೇ ಇಟ್ಕೊಂಡಿದೆ, ಬಿಸಾಕೋದಿದ್ರೆ ಬಿಸಾಕ್ಬೋದು. ಇರಲಿ, ಎಮರ್ಜೆನ್ಸಿಗೆ ಏನಾದರೂ ಮಾಡಿ ಅದಕ್ಕೂ ಜುಗಾಡ್ ಮಾಡ್ಬೋದು. ಬಟ್ ಇವಾಗ ಇರೋದ್ರಿಂದ ನಾನು ಏನೂ ಮಾಡ್ತಿಲ್ಲ, ಅದನ್ನು ಹಂಗೆ ಇರಲಿ ತೋರಿಸ್. ಸೊ ಈಗ ಏನು ಎಕ್ಸ್ಟ್ರಾ ಫ್ಯೂಸ್ ಇತ್ತು ಆ ಫ್ಯೂಸ್ನ ರಿಪ್ಲೇಸ್ ಮಾಡಿದ್ದೀವಿ. ಸೊ ನಿಮಗೂ ತೋರಿಸ್ದೆ ಅದು ಏನು ಕಟ್ಟಾಗಿ ಸರ್ಕ್ಯೂಟ್ ಕಟ್ಟಾಗಿದೆ, ಪಾಸ್ ಆಗಲ್ಲ ಕರೆಂಟ್. ಸೊ ಇವಾಗ ನಿಮ್ಮ ಮುಂದೆನೇ ಚೆಕ್ ಮಾಡೋಣ. ಸೊ ಇನ್ ಕೇಸ್ ಆನ್ ಆದರೆ ಸೊ ಅದರದ್ದೇ ಫಾಲ್ಟ್ ಇದ್ದಿದ್ದು. ಸೊ ಇದಕ್ಕೆ ಶೋರೂಮ್ಗೆ ಹೋಗಬೇಕು, ಇಲ್ಲ ಮೆಕ್ಯಾನಿಕ್ಗೆ ಹೋಗಬೇಕು, ಇಟ್ಸ್ ಆಲ್ ಜನರಲ್ ನಾಲೆಜ್. ಸೊ ನೀವೇ ಚೆಕ್ ಮಾಡಿ ಕೂಡ ಮಾಡೋ ಅಂಥ ಕೆಲಸ ಇದು. ಸೊ ಪ್ಯಾನಿಕ್ ಆಗೋದಂಥದ್ದು ಏನಿಲ್ಲ. ಗಾಡಿ ಆಫ್ ಆಯಿತು ಚೆಕ್ ಮಾಡೋದು, ಓವರ್ ಹೀಟಿಂಗ್ ಆಯಿತು. ಸೊ ಓವರ್ ಹೀಟ್ ಆದರೆ ಏನು ಮಾಡಬೇಕು? ಸೊ ನನ್ನ ಗಾಡಿಯಲ್ಲಿ ರೇಡಿಯೇಟರ್ ಇಲ್ಲ, ಸೊ ಸ್ವಲ್ಪ ಹೊತ್ತು ಏರ್ ಕೂಲ್ಡ್ ಅಲ್ವಾ, ಸೊ ನಾರ್ಮಲಾಗಿ ಆಫ್ ಮಾಡಿಬಿಟ್ರೆ ಸ್ವಲ್ಪ ಅದಾಗೆ ಅದು ನಾರ್ಮಲ್ ಕೂಲಿಂಗ್ ಆಗುತ್ತೆ. ಸೊ ಅದೇ ಥರ ಇವಾಗ ವಿಲ್ ಕಮ್ ಬ್ಯಾಕ್. ಸೊ ಇವಾಗ ಗಾಡಿ ಕೀ ಹಾಕಿ ಚೆಕ್ ಮಾಡೋಣ. ಸೊ ಫಸ್ಟ್ ನೋಡಿ, ಇವಾಗ ಆನ್ ಆಯಿತು. ಸೊ ಆನ್ ಆಯಿತು. ಸೊ ಇವಾಗ ನ್ಯೂಟ್ರಲ್ ಮಾಡೋಣ. ಸೊ ಇವಾಗ ನ್ಯೂಟ್ರಲ್ ಮಾಡಿದ್ದೀವಿ. ಸೊ ನಿಮ್ಮ ಮುಂದೆ ಆನ್ ಮಾಡಿ ತೋರಿಸಿದ್ದೀನಿ. ಇವಾಗ ಆನ್ ಮಾಡಿ ನೋಡೋಣ. RPM ಮೀಟ್ರು ವರ್ಕ್ ಆಗ್ತಿದೆ. ಸೊ ನೋಡ್ಬೋದು ಇಲ್ಲಿ. ಅವಾಗ ಲೈಟ್ ಕೂಡ ಹೆಡ್ಲೈಟ್ ಏನೂ ಬರ್ತಿರ್ಲಿಲ್ಲ, ಈಗ ಅವರನ್ನು ಬರ್ತಾ ಇದೆ. ಐ ಬೀಮು ಬರ್ತಾ ಇದೆ, ಪಾಸು ಆಗ್ತಾಯಿದೆ. ಸೊ ಅವಾಗೇ ನೋಡ್ಬೋದು. ಇವಾಗ ಇಂಜಿನ್ ಲೈಟ್ ಬಂದಿದೆ, ಯಾಕಂದರೆ ಫಾಲ್ಟ್ ಕೋಡ್ ಅಲ್ವಾ. ಸೊ ಅದು ಸ್ವಲ್ಪ ಹೊತ್ತಾದ್ಮೇಲೆ ಹೋಗುತ್ತೆ ಆಟೋಮೆಟಿಕ್ಕಾಗಿ, ಕೆಲವೊಂದು ಸತಿ ಹೋಗಲ್ಲ, ಗಾಡಿ ಓಡ್ತಾ ಹೋಗುತ್ತೆ. ಸೊ ಹಂಗೆ. ಸೊ ಇವಾಗ ನೀವು ಆಗ್ಲಿದ್ದಕ್ಕೂ ಈಗ್ಲಿದ್ದಕ್ಕೂ ನೋಡ್ಬೋದು ನೀವು. ಸೊ ಇವಾಗ ಆನ್ ಆಯಿತು. ಸೊ ಸೊ ನೋಡಿದ್ರಲ್ಲ ಇವಾಗ. ಸೊ ಅದೇ ಥರ ಒಂದು ಫಾಲ್ಟ್ ಆಗಿತ್ತು, ಅದು ಫ್ಯೂಸಿಂದ. ಸೊ ಇಷ್ಟೇ ಇರೋದು. ಸೊ ಪ್ಯಾನಿಕ್ ಅವಶ್ಯಕತೆ ಇಲ್ಲ. ಇಟ್ಸ್ ನಾಟ್ ಅ ಮೇಜರ್ ಥಿಂಗ್, ಇಟ್ಸ್ ಅ ಮೈನರ್ ಥಿಂಗ್ ಹೂ ಕ್ಯಾನ್ ಬಿ ಡನ್. ಸೊ ಯಾರು ಬೇಕಾದರೂ ಮಾಡ್ಬೋದು. ಫ್ಯೂಸ್ ಬಾಕ್ಸ್ ಎಲ್ಲಿದೆ ಅನ್ನೋದು ಒಂದು ನಿಮಗೆ ನಾಲೆಜ್ ಇತ್ತು ಅಂತಂದರೆ ಆ ನಾಲೆಜಿಂದ ಸಾಕು. ಸೊ ಈಗ ನೋಡಿದ್ರಲ್ಲ. ಸೊ ನೋಡಿದ್ಮೇಲೆ ಸೊ ನಿಮಗೆ ಈ ಟಾಪಿಕ್ ಅಂದರೆ ಏನಾದರೂ ಒಂದು ನಿಮಗೆ ಈ ನಾಲೆಜ್ ಹೆಲ್ಪ್ ಆಗಿತ್ತು ಅಂತ ಹೇಳಿದ್ರೆ ಸೊ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಸೊ ಇದೇ ಥರ ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಫಾಲೋ ಮಾಡಿ. ಇನ್ ಕೇಸ್ ಏನಾದರೂ ನಿಮಗೆ ಟೆಕ್ನಿಕಲಾಗಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಫಾರ್ ಶೋರ್ ಯು ಕ್ಯಾನ್ DM ಮೀ. ಸೊ ಏನಾದರೂ ಮೈನರ್ ಆಗಿತ್ತು ಪ್ರಾಬ್ಲಮ್ಸ್ ಇತ್ತು ಅಂತಂದರೆ DM ಮಾಡಿ. ಐ ಕ್ಯಾನ್ ಹೆಲ್ಪ್ ಯು ಔಟ್ ವಿತ್ ಮೈ ನಾಲೆಜ್. ಸೊ ಟೆಕ್ನಿಕಲಿ ಏನಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಸೊ ಐ ಕ್ಯಾನ್ ಹೆಲ್ಪ್ ಯು. ಸೊ ಇದೇ ಥರ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಸೊ ನೋಬಿತಾ ಕನ್ನಡ ವ್ಲಾಗ್ಸ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿಗೆ ಸೈನಿಂಗ್ ಔಟ್, ನೋಬಿತಾ.